ಸ್ವಲ್ಪ ಫ್ರಿಂಗ್ ಆನಿಯನ್, ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಆಗಲಿ. ಇವಾಗ ಒಂದು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಫ್ರೆಂಡ್ಸ್ ಮಸಾಲೆದೆಲ್ಲ. ಆಗಿದೆ. ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 6 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿದೆ ಮೊಟ್ಟೆ ಇದಾಗಲಿ. ತುಂಬ ಜಾಸ್ತಿ ಕೈ ಆಡಿಸ್ಬೇಡಿ, ಮೊಟ್ಟೆ ತುಂಬ ಪುಡಿ ಪುಡಿ ಆಗುತ್ತೆ, ಆವಾಗ ಸಿಗಲ್ಲ ತಿನ್ನೋಕ್ಕೆ. ನೋಡಿ ಇವಾಗ ಆಗಿದೆ ಫ್ರೆಂಡ್ಸ್. ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಏನಾರ ಸ್ವಲ್ಪ ಬೇಕನ್ಸಿದ್ರೆ ನೋಡ್ಕೊಳ್ಳಿ. ನೋಡಿ ಆರ್ಟಿಫಿಷಿಯಲ್ ಸುಮ್ಮನೆ ಇದೆಲ್ಲ ಒಳ್ಳೇದಲ್ಲ. ಸೋಯಾ ಸಾಸ್ ಜಾಸ್ತಿ ಸಾಸ್ಗಳು ಅದೆಲ್ಲ ಹಾಕಿ ಮಾಡು. ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಮಾಡ್ಕೊಳ್ಳಿ, ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.